ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡಿದ ಮೇಲೆ ಇದನ್ನ ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ತೀರಾ. ಒಂದು ಕತೆ ಹೇಳ್ತೀನಿ. ಏನಂದ್ರೆ, ಒಬ್ಬ ಹುಡುಗ ತನ್ನ ಅಪ್ಪನ ಜೊತೆಗೆ ಕಾರ್ನಲ್ಲಿ ಪ್ರವಾಸ ಹೋಗ್ತಾ ಇರ್ತಾನೆ. ಅಪ್ಪ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಮಗ ಪಕ್ಕದಲ್ಲಿ ಕೂತ್ಕೊಂಡು ಸುತ್ತಮುತ್ತ ಹೋಗ್ತಾ ಇರೋ ಗಾಡಿ ಮತ್ತೆ ಪರಿಸರವನ್ನ ನೋಡ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಇವರ ಕಾರನ್ನ ಓವರ್ಟೇಕ್ ಮಾಡಿ ಒಂದಿಷ್ಟು ಕಾರುಗಳು ಹೋಗ್ತಾ ಇರ್ತವೆ. ಇದನ್ನ ಗಮನಿಸಿದ ಆ ಹುಡುಗ ಅಪ್ಪನಿಗೆ ಕೇಳ್ತಾನೆ, ಅಪ್ಪ, ಆ ಕಾರುಗಳು ತುಂಬಾ ವೇಗವಾಗಿ ಹೋಗ್ತಾ ಇದ್ದಾವೆ, ನೀವು ಅಷ್ಟೇ ವೇಗವಾಗಿ ಹೋಗಿ ಆ ಕಾರನ್ನ ಹಿಂದಾಕಿ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಸಾಧ್ಯ ಇಲ್ಲ ಮಗನೇ, ಆ ಕಾರಿನ ಸಾಮರ್ಥ್ಯವೇ ಬೇರೆ, ಈ ಕಾರಿನ ಸಾಮರ್ಥ್ಯವೇ ಬೇರೆ, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಒಂದೆರಡು ನಿಮಿಷ ಆಗುತ್ತೆ, ಮತ್ತೆ ಇನ್ನೊಂದು ಕಾರು ಇವರ ಕಾರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಆಗ ಮತ್ತೆ ಮಗ ಕೇಳ್ತಾನೆ, ಅಪ್ಪ, ಈ ಕಾರನಾದರೂ ನೀನು ಹಿಂದಾಕು, ಸ್ಪೀಡ್ ಆಗಿ ಹೋಗು ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಮಗನೇ, ನಮ್ಮ ಕಾರನ್ನು ಹಿಂದಾಕಿ ಮುಂದೆ ಹೋಗ್ತಿರೋ ಕಾರುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದರೆ ನಮ್ಮ ಕಾರನ್ನ ಹಿಂದೆ ಬರುತ್ತಿರುವ ಕಾರುಗಳ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಮ್ಮ ಕಾರು ಕೂಡ ಒಂದಿಷ್ಟು ಕಾರುಗಳನ್ನ ಹಿಂದೆ ಹಾಕಿದೆ, ದಯವಿಟ್ಟು ಆ ಕಾರಿಗೂ ನಮ್ಮ ಕಾರಿಗೂ ಹೋಲಿಕೆ ಬೇಡ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಮಗ ಹೇಳ್ತಾನೆ, ನಿಜ ಅಲ್ವಾ ಅಪ್ಪ, ಮತ್ತೆ ನೀನು ನನಗೆ ತುಂಬಾ ಚುರುಕಾಗಿರೋ ಹುಡುಗರನ್ನ ತೋರಿಸ್ಬಿಟ್ಟು ನೀನು ಅವ್ರಂತಾಗು ಇವ್ರಂತಾಗು ಅಂತ ಹೇಳ್ತಿದ್ಯಾ, ಅವರ ಬುದ್ಧಿಮಟ್ಟಕ್ಕೂ ನನ್ನ ಬುದ್ಧಿಮಟ್ಟಕ್ಕೂ ವ್ಯತ್ಯಾಸ ಇದೆ ಅಲ್ವಪ್ಪ ಅಂತ ಕೇಳ್ತಾನೆ. ಆಗ ಅಪ್ಪನಿಗೆ ಮಾತೇ ಬರಲ್ಲ. ಈ ಕಾರಿನಂತೆ ಪ್ರತಿಯೊಬ್ಬ ಮಕ್ಕಳ ಸಾಮರ್ಥ್ಯವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಅವರ ಕಲಿಕೆನೂ ಡಿಫ್ರೆಂಟ್ ಆಗಿರುತ್ತೆ, ಅವರ ಸ್ಕಿಲ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ದಯವಿಟ್ಟು ನಾವು ಮಕ್ಕಳಿಗೆ ಅವರಂತಾಗು ಇವರಂತಾಗು, ಅಷ್ಟು ಓದು ಇಷ್ಟು ಓದು ಅಂತ ಹೇಳೋದನ್ನ ತಪ್ಪು ಅನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದ.